ಸಲಹೆಗಳು. ಹುಬ್ಬುಗಳು ಕಪ್ಪಾಗಲು ಪ್ರತಿದಿನ ಹರಳೆಣ್ಣೆಯನ್ನು ಹಚ್ಚೋದ್ರಿಂದ ಗಾಢವಾದ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಕೂದಲ ಆರೈಕೆಗೆ ವಾರಕ್ಕೊಮ್ಮೆ ಮೊಸರು ಮತ್ತು ಮೊಟ್ಟೆಯನ್ನು ಸೇರಿಸಿ ಹಚ್ಚಿಕೊಂಡು ಸ್ನಾನ ಮಾಡೋದ್ರಿಂದ ಕೂದಲಿನ ಹೊಳಪು ಹೆಚ್ಚಾಗುತ್ತೆ. ತಿಂಗಳಿಗೊಮ್ಮೆ ದೇಹಕ್ಕೆ ಎಣ್ಣೆ ಮಸಾಜ್ ಮಾಡಿಕೊಳ್ಳಿ. ಬೆಳ್ಳುಳ್ಳಿ ರಸವನ್ನು ಕುಡಿಯೋದ್ರಿಂದ ಹೊಟ್ಟೆಯ ಬೊಜ್ಜು ಕರಗುತ್ತೆ. ಹೆಚ್ಚು ಹೊತ್ತು ಮಲಗೋದ್ರಿಂದ ದೇಹದಲ್ಲಿ ಜಡತ್ವ ಉಂಟಾಗುತ್ತೆ. ದಾಳಿಂಬೆ ತಿನ್ನೋದ್ರಿಂದ ಕರುಳಿನ ರೋಗಗಳು ಬರುವುದಿಲ್ಲ. ಪ್ರತಿನಿತ್ಯ ಟೊಮೊಟೊ ರಸವನ್ನು ಮುಖಕ್ಕೆ ಹಚ್ಚೋದ್ರಿಂದ ಬಂಗು ಮಾಯವಾಗುತ್ತೆ. ಕಹಿಬೇವಿನ ಎಲೆಗಳನ್ನು ಪ್ರತಿದಿನ ಜಗಿದು ಉಗಿಯುವುದರಿಂದ ಬಾಯಿಯ ದುರ್ಗಂಧ ನಿವಾರಣೆಯಾಗಿ ಹಲ್ಲುಗಳು ಗಟ್ಟಿಯಾಗುತ್ತವೆ. ಒಂದು ಹಸಿ ಆಲೂಗೆಡ್ಡೆಯ ತುಂಡಿನಿಂದ ಮುಖವನ್ನು ಉಜ್ಜೋದ್ರಿಂದ ಮುಖದಲ್ಲಿರುವಂತಹ ಕಪ್ಪು ಕಲೆಗಳು ಮಾಯವಾಗುತ್ತವೆ. ದ್ರಾಕ್ಷಿಯನ್ನು ತಿಂದು ತಕ್ಷಣ ನೀರು ಕುಡಿಯಬೇಡಿ, ಇದರಿಂದ ಬೇದಿ ಆಗುವ ಸಾಧ್ಯತೆ ಹೆಚ್ಚು. ಹೊಕ್ಕಳಿಗೆ ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ನೂರಾರು ಕಾಯಿಲೆಗಳಿಗೆ ರಾಮಬಾಣ. ಹಾಲು ಕುಡಿದ ನಂತರ ಖರ್ಜೂರ ತಿಂದರೆ ಮೆದುಳು ಚುರುಕುಗೊಳ್ಳುತ್ತದೆ. ಊಟ ಮಾಡುವಾಗ ಹೆಚ್ಚು ನೀರು ಕುಡಿಯೋದ್ರಿಂದ ಉಗುರು ದುರ್ಬಲವಾಗುತ್ತದೆ. ತಣ್ಣೀರು ಕುಡಿದ ನಂತರ ಚಹಾ ಕುಡಿಯಬೇಡಿ. ಸೌತೆಕಾಯಿ ತಿನ್ನೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗತ್ತೆ. ಊಟ ಮಾಡಿದ ತಕ್ಷಣ ಸ್ನಾನ ಮಾಡೋದ್ರಿಂದ ಜೀರ್ಣಶಕ್ತಿ ಕಡಿಮೆಯಾಗುತ್ತೆ. ಉಪವಾಸ ಮಾಡೋದ್ರಿಂದ ಹೊಟ್ಟೆಯ ಕಾಯಿಲೆಗಳು ಗುಣವಾಗುತ್ತವೆ. ಉಸಿರಾಟದ ತೊಂದರೆ ಇರುವವರು ಬಾಳೆಹಣ್ಣು ತಿನ್ನೋದ್ರಿಂದ ಕಡಿಮೆಯಾಗತ್ತೆ. ಹಾಗಲಕಾಯಿ ನೀರನ್ನು ಕುಡಿಯೋದ್ರಿಂದ ಸಕ್ಕರೆ ಕಾಯಿಲೆ ಹತೋಟಿಗೆ ಬರುತ್ತೆ. ಈರುಳ್ಳಿ ಪೇಸ್ಟನ್ನು ಎಣ್ಣೆ ಜೊತೆಗೆ ಸೇರಿಸಿ ಕುದಿಸಿ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ದಿನದಲ್ಲಿ 1-2 ಏಲಕ್ಕಿ ಕಾಳನ್ನು ಬಾಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಬಾಯಿಯ ದುರ್ವಾಸನೆ ಹೋಗುತ್ತೆ. ಬಿಸಿಲಿನಲ್ಲಿ ಕಪ್ಪು ಬಟ್ಟೆ ಧರಿಸೋದ್ರಿಂದ ಚರ್ಮದ ಕಾಂತಿ ಕಡಿಮೆಯಾಗತ್ತೆ. ಕಪ್ಪು ಎಳ್ಳು ತಿನ್ನೋದ್ರಿಂದ ಕೂದಲು ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತೆ. ರಾತ್ರಿ ಕಡಿಮೆ ಆಹಾರ ಸೇವಿಸೋದ್ರಿಂದ ದೇಹ ಆರೋಗ್ಯವಾಗಿರುತ್ತೆ. ಮಜ್ಜಿಗೆ ಜೊತೆಗೆ ಮೆಂತ್ಯ ಪುಡಿ ಸೇರಿಸಿ ಕುಡಿಯೋದ್ರಿಂದ ಮೂಲವ್ಯಾಧಿ ಕಡಿಮೆಯಾಗುತ್ತೆ. ಬಿಸಿ ನೀರಿಗೆ ಅರಿಶಿನ ಸೇರಿಸಿ ರಾತ್ರಿ ಕುಡಿಯೋದ್ರಿಂದ ಚರ್ಮ ರೋಗ ಕಡಿಮೆಯಾಗುತ್ತೆ. ಕ್ಯಾರೆಟ್ ಬೀಟ್ರೋಟ್ ಸೇರಿಸಿ ರಸವನ್ನು ಕುಡಿಯೋದ್ರಿಂದ ಮುಖದ ಚರ್ಮ ಕಪ್ಪಾಗುವುದಿಲ್ಲ. ಮುಖಕ್ಕೆ ಹಾಲು, ನಿಂಬೆಹಣ್ಣು, ಅರಿಶಿನ ಸೇರಿಸಿ ಹಚ್ಚೋದ್ರಿಂದ ನಿಮ್ಮ ಮುಖದ ಕಾಂತಿ ಹೆಚ್ಚಾಗತ್ತೆ. ಹುರಿದ ಶೇಂಗವನ್ನು ಬೆಲ್ಲದ ಜೊತೆ ತಿನ್ನೋದ್ರಿಂದ ದೇಹದ ತೂಕ ಹೆಚ್ಚಾಗತ್ತೆ. ಬಿಸಿ ನೀರು ಕುಡಿಯೋದ್ರಿಂದ ಬಿಕ್ಕಳಿಕೆ ಕಡಿಮೆಯಾಗತ್ತೆ. ಹಾಲಿನ ಕೆನೆಯ ಜೊತೆ ನಿಂಬೆ ರಸ ಬೆರೆಸಿ ರಾತ್ರಿ ಮಲಗುವ ಮೊದಲು ಮುಖಕ್ಕೆ ಹಚ್ಚೋದ್ರಿಂದ ಮುಖ ಪಳಪಳನೆ ಹೊಳೆಯುತ್ತೆ. ಇದ್ದಲು ಹಾಗೂ ಕಲ್ಲುಪ್ಪಿನಿಂದ ನಿಮ್ಮ ಹಲ್ಲುಗಳನ್ನು ಉಜ್ಜೋದ್ರಿಂದ ನಿಮ್ಮ ಹಲ್ಲುಗಳು ಪಳಪಳನೆ ಹೊಳೆಯುತ್ತವೆ. ಆಹಾರವನ್ನು ಅಗಿದು ಜಗಿದು ನಿಧಾನವಾಗಿ ತಿನ್ನಿ. ಪ್ರತಿನಿತ್ಯ 2 ಕಿಲೋಮೀಟರ್ ಬೆಳಗಿನ ಸಮಯದಲ್ಲಿ ನಡೆಯಿರಿ. ಹೊಟ್ಟೆ ಹಸಿದ ನಂತರವೇ ಊಟ ಮಾಡಿ. ಮೇಲಿಂದ ಮೇಲೆ ತಿನ್ನಬೇಡಿ. ಪ್ರತಿದಿನ ತಪ್ಪದೆ ಸ್ನಾನ ಮಾಡಿ. ಮುಖವನ್ನು ಸೋಪಿನ ಬದಲಾಗಿ ಕಡಲೆ ಹಿಟ್ಟಿನಿಂದ ದಿನಕ್ಕೆ 2-3 ಬಾರಿ ತೊಳೆಯಿರಿ. ಪ್ರತಿದಿನ ಊಟದಲ್ಲಿ ಮೊಸರು, ಮಜ್ಜಿಗೆ ಇರಲಿ. ಅತಿಯಾದ ಕಾಫಿ, ಟೀ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪ್ರತಿನಿತ್ಯ ಸಾಕಷ್ಟು ನೀರು ಕುಡಿಯಿರಿ. ಸ್ನಾನದ ನಂತರ ಕೂದಲನ್ನು ಒಣಗಿಸಿ. ಅತಿಯಾಗಿ ಮಾಂಸಾಹಾರ ಸೇವನೆ ಮಾಡಬೇಡಿ. ಊಟಕ್ಕೆ ಕುಳಿತು ಹೆಚ್ಚು ನಗುವುದು, ಮಾತನಾಡುವುದನ್ನು ಮಾಡಬೇಡಿ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳಬೇಕು.